ಕಾಂತಾರ ಸಿನಿಮಾ ಕಲೆಕ್ಟ್ ಮಾಡಿದ್ದು ಎಷ್ಟು, ಮೊದಲನೇ ವೀಕೆಂಡ್ಗೆ ಕಳಿಸಿದ್ದು ಎಷ್ಟು ಕೋಟಿ, ಈ ಒಂದು ಸಿನಿಮಾ 1000 ಕೋಟಿ ದುಡಿಯುತ್ತಾ ಇಲ್ವ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಿರೋ ವಿಡಿಯೋ ಯಾವುದೇ ಕರೆಕ್ಟಾಗಿರೋ ಪ್ರೂಫ್ಸ್ ಇಲ್ಲ, ಜಸ್ಟ್ ಸ್ಪೆಕ್ಯುಲರ್ಸ್ ಅಷ್ಟೇ. ಒಂಬಾಳೆ ಅವರು ಈ ಒಂದು ಸಿನಿಮಾದ ಅಸಲಿ ಕಲೆಕ್ಷನ್ಸ್ನ ಇಲ್ಲಿವರೆಗೂ ರಿಲೀಸ್ ಮಾಡಿಲ್ಲ, ಗೊತ್ತಿಲ್ಲ ಅವ್ರು ಅದನ್ನು ಮಾಡ್ತಾರೋ ಇಲ್ವೋ ಅಂತ. ಈ ಒಂದು ಸಿನಿಮಾದ ಪ್ರೀ ಸೇಲ್ಸ್ ಅಡ್ವಾನ್ಸ್ ಬುಕ್ಕಿಂಗಲ್ಲೇ 896K ಟಿಕೆಟ್ ಸೇಲ್ ಆಗಿದ್ವು. ಇನ್ನು ಮೊದಲನೇ ದಿನ 1.28 ಮಿಲಿಯನ್ನು, ಎರಡನೇ ದಿನ 1.27 ಮಿಲಿಯನ್ನು, ಇನ್ನು ಮೂರನೇ ದಿನ 1.30 ಮಿಲಿಯನ್ನು, ಇನ್ನು ನಾಲ್ಕನೇ ದಿನ ನಿನ್ನೆ ಭಾನುವಾರ 1.4 ಮಿಲಿಯನ್ ಟಿಕೆಟ್ ಸೇಲ್ ಆಗಿರೋದು. ಆಲ್ಮೋಸ್ಟ್ ಅಲ್ಲಿ ಮೊದಲನೇ 3 ದಿನಕ್ಕಿಂತ ನಿನ್ನೆ ಭಾನುವಾರನೇ ಹೈಯೆಸ್ಟ್ ಕಲೆಕ್ಷನ್ ಬಂದಿದೆ ಅಂದರೆ ಈ ಒಂದು ಸಿನಿಮಾಗೆ ತಪ್ಪಾಗಲ್ಲ. ಫ್ಯಾಮಿಲಿ ಆಡಿಯನ್ಸು, ಯೂತ್ಸು, ಎಲ್ಲ ಪೀಪಲ್ಸ್ನ ಮೊದಲನೇ ಪ್ರಿಯಾರಿಟಿ ಇವಾಗ ಕಾಂತಾರ ಚಾಪ್ಟರ್ 1 ಸಿನಿಮಾನೇ ಆಗಿದೆ. ಯಾಕಂದರೆ ಆ ಒಂದು ಸಿನಿಮಾ ಹಂಗಿದೆ ಬಿಡಿ, ಬರೀ ಇದು ಆನ್ಲೈನ್ ಟಿಕೆಟ್ ಸೇಲಿಂದ ಮಾತ್ರ, ಇನ್ನು ಆಫ್ಲೈನಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಮಾಹಿತಿ ಸರಿಯಾಗಿಲ್ಲ. ಹಂಗಾಗಿ ಈ ಒಂದು ಸಿನಿಮಾನ ನಾವು ಬರೀ ಆನ್ಲೈನ್ ಟಿಕೆಟ್ ಬುಕ್ಕಿಂಗಲ್ಲೇ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಇದಕ್ಕಿರೋ ಹೋಲ್ಡ್ ನೋಡ್ತಿದ್ರೆ, ಟಿಕೆಟ್ ಬುಕ್ಕಿಂಗ್ಸ್ನ ನೋಡ್ತಾ ಇದ್ರೆ, ಇವತ್ತು ಕೂಡ ಸೋಮವಾರ ಪ್ರತಿ ಗಂಟೆಗೆ 40,000 ರಿಂದ 50,000 ಟಿಕೆಟ್ ಬುಕ್ ಆಗ್ತಾ ಇದ್ದಾವೆ. ನಿಜವಾಗ್ಲೂ ಕಂಟೆಂಟಿಗೆ, ಡಿವೈನ್ ಪವರ್ಗೆ ಇರೋ ಒಂದು ಸ್ಟ್ಯಾಮಿನಾ ಏನು ಅಂತ ಈ ಒಂದು ಸಿನಿಮಾ ತೋರಿಸ್ತಾ ಇದೆ. ನಾನು ಈ ಒಂದು ಸಿನಿಮಾದ ಎಸ್ಟಿಮೇಟ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತೀನಿ, ಆ್ಯಕ್ಚುಲಾಗಿ ಇದೇ ಕಲೆಕ್ಷನ್ಸ್ ಅಂತ ಹೇಳಲ್ಲ. ಯಾಕಂದರೆ ಸಿನಿಮಾ ಟೀಮ್ ಅವ್ರು ರಿಲೀಸ್ ಮಾಡೋರ್ಗೂ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿರಲ್ಲ. ಟೋಟಲಾಗಿ ಇಲ್ಲಿವರೆಗೂ 4 ದಿನಕ್ಕೆ 5.80 ಮಿಲಿಯನ್ ಟಿಕೆಟ್ ಸೋಲ್ಡ್ ಆಗಿದೆ ಈ ಒಂದು ಸಿನಿಮಾಗೆ. ಹಂಗಾಗಿ ಒಂದು ಎಸ್ಟಿಮೇಟ್ ಕಲೆಕ್ಷನ್ ಪ್ರೊಡಿಕ್ಷನ್ ಅಷ್ಟೇ ಇದೆ, ಇದೇ ಎಕ್ಸಾಕ್ಟ್ ಅಂತ ನಂಬಕ್ಕೆ ಹೋಗಬೇಡಿ. ಮೊದಲನೇ ದಿನ ಈ ಒಂದು ಸಿನಿಮಾ 89 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಎರಡನೇ ದಿನ ಶುಕ್ರವಾರ ಸ್ವಲ್ಪ ವೀಕ್ ಡೇ ಆಗಿರೋದ್ರಿಂದ 67 ಕೋಟಿ, ಇನ್ನು ಮೂರನೇ ದಿನ ಶನಿವಾರ 79 ಕೋಟಿ, ಇನ್ನು ಭಾನುವಾರ ಆಲ್ಮೋಸ್ಟ್ ಅಲ್ಲಿ ವೀಕ್ ಆಫ್, ಎಲ್ರಿಗೂ ರಜೆ. ಹಂಗಾಗಿ ಅವತ್ತು ಈ ಒಂದು ಸಿನಿಮಾ 102 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಇಲ್ಲಿವರೆಗೂ ಈ ಒಂದು ಸಿನಿಮಾ 337 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮೊದಲನೇ 4 ದಿನಕ್ಕೆ 80 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದಂಥ ಈ ಒಂದು ಸಿನಿಮಾ ಹಿಂದಿನಲ್ಲಿ 48-50 ಕೋಟಿನ ಆಲ್ರೆಡಿ ಕ್ರಾಸ್ ಮಾಡಿದೆ. ಇನ್ನು ತೆಲುಗುನಲ್ಲಿ 41-42 ಕೋಟಿ ಕಲೆಕ್ಷನ್ ಮಾಡಿದೆ. ನಮ್ಮ ಕನ್ನಡ ಒಳ್ಳೆ ಗ್ರೋತೇ ಇದೆ ಮತ್ತು ಒಳ್ಳೆ ಕಲೆಕ್ಷನ್ಸೇ ಬರ್ತಾ ಇದೆ. ಬಟ್ ಹಿಂದಿನಲ್ಲಿ ಪಿಕಪ್ ಆದರೆ ಈ ಒಂದು ಕಲೆಕ್ಷನ್ಸು ಫೈರ್ ರಾಕೆಟ್ ಹೋದಂಗೆ ಹೋಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಈಗ ಕಾಂಪಿಟೇಷನ್ ಇದೆ. ಬಟ್ ನೆಕ್ಸ್ಟ್ ವೀಕು ಆಲ್ಮೋಸ್ಟ್ ಅಲ್ಲಿ ಬೇರೆ ಸ್ಕ್ರೀನ್ಸ್ ಎಲ್ಲ ಈ ಒಂದು ಸಿನಿಮಾಗೆ ಸಿಗೋದು ಪಕ್ಕ. ಇನ್ನೂ ಕಲೆಕ್ಷನ್ಸ್ ಹೈ ಆಗುತ್ತೆ, ನೋಡಿರ್ಬೇಕಾದ್ರೆ ಗ್ಯಾರಂಟಿ 1000 crore ಮುಟ್ಟುವಂಥ ಕೇಪಬಿಲಿಟಿ ಎಲ್ಲ ಇದೆ. ಮತ್ತು ಒಳ್ಳೆ ಲಾಂಗ್ ರನ್ ಹೋಲ್ಡು ಕೂಡ ಈ ಒಂದು ಸಿನಿಮಾ ಇಟ್ಕೊಳ್ಳೋದಂತೂ ಪಕ್ಕ. ಇದಾಗಿತ್ತು ನನ್ನ ಒಂದು ವಿಡಿಯೋದ ಇನ್ಫಾರ್ಮೇಷನ್ನು. ಇದರಲ್ಲಿ ನಿಮಗೆ ಸ್ವಲ್ಪನಾದರೂ ಏನಾದರೂ ಇಷ್ಟ ಆಗಿದ್ರೆ ನನಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.